ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ದೇಶ ಇವತ್ತು ಬರಗಾಲಕ್ಕೆ ತುತ್ತಾಗಿದೆ. ಇದು ರೆವಿನ್ಯೂ ಸೈಡಿಗೆ ಬಂದ್ಬಿಟ್ಟಿದ್ದೀನಿ, ಸ್ಪೋರ್ಟ್ಸ್ ಇಂದ ರೆವಿನ್ಯೂ ಸೈಡಿಗೆ ಬಂದಿದೆ. ಪ್ರತಿ 5 ವರ್ಷ ಅಥವಾ 6 ವರ್ಷಕ್ಕೆ ಒಂದು ಸೈಕಲ್ ಬರುತ್ತೆ, ಡ್ರೈ ಸ್ಪೆಲ್ ಅಂತ ಕರೀತಾರೆ. ಕೆಲವು ಸಂದರ್ಭದಲ್ಲಿ ಎಲ್ನಿನೋ ಪೆಸಿಫಿಕ್ ಓಷನ್ನಲ್ಲಿ ಸರ್ಫೇಸ್ ವಾಟರು 2 ಡಿಗ್ರಿ ಟೆಂಪರೇಚರು ಹೀಟ್ ಆಗ್ತದೆ. ಅದರ ಪ್ರಯುಕ್ತ ನಮಗೇನು ಮೋಡಗಳಾಗಬೇಕು, ಆ ಮೋಡಗಳು ಭೂಮಿಗೆ ಬರಬೇಕು, ಅದು ಮಳೆಯಾಗಿ ಪರಿವರ್ತನೆ ಆಗಬೇಕು. ದಿಸ್ ಈಸ್ ಅ ನ್ಯಾಚುರಲ್ ಫೆನಾಮಿನಾ. ಆದರೆ ಈ ವರ್ಷ ಏನಾಗಿದೆ, ಆ 2 ಡಿಗ್ರಿ ಟೆಂಪರೇಚರ್ ಆಗಿದ್ದ ಕಾರಣಕ್ಕಾಗಿ ಆ ನ್ಯಾಚುರಲ್ ಫೆನಾಮಿನಾ ಆಫ್ ಎವ್ಯಾಪರೇಷನ್, ಕಂಡೆನ್ಸೇಷನ್ ಅದು ಸರಿಯಾಗಿ ಆಗದೇ ಇರೋದಕ್ಕೆ ಅದನ್ನು ಎಲ್ನಿನೋ ಅಂತ ಕರೀತಾರೆ. ಈ ವರ್ಷಕ್ಕೆ ಅದು ಸೂಪರ್ ಎಲ್ನಿನೋ ಆಗಿದೆ. ದೇ ಹ್ಯಾವ್ ಟರ್ಮ್ಡ್ ಇಟ್ ಆಸ್ ಸೂಪರ್ ಎಲ್ನಿನೋ, ಅಂದರೆ ಯಾವಾಗಲೂ ಆಗಿಲ್ಲದೆ ಇರುವಂಥದ್ದು ಇವತ್ತು ಆಗಿದೆ ಅಂತ. ಅರ್ಧ ಪ್ರಪಂಚ ಇದಕ್ಕೆ ಸಿಕ್ಕತ್ತೆ. Half the world is experiencing this super El Nino. Not only India, almost all the Asian countries, they are going to be affected, and India is most affected. ನಮಗೆ 42% ಮಳೆ ಕಡಿಮೆ ಆಗಿರಬಹುದು, ಉತ್ತರ ಭಾರತದಲ್ಲಿ 72% ಕಡಿಮೆ ಆಗಿದೆ. So we are going through this phase, ವೆರಿ ಬ್ಯಾಡ್ ಫೇಸ್. ಈಗ ನಮ್ಮಲ್ಲಿ ರೈತರಿಗೆ ಇದೆಲ್ಲ ಏನು ಗೊತ್ತಿಲ್ಲ. ಮಳೆ ಬರುತ್ತೆ ಅಂತೇಳಿ ಅವರು ಮೊದಲನೇ ಮಳೆ ಬಂತು, ಮುಂಗಾರು ಲೇಟಾಗಿ ಬಂತು, 15 ದಿವಸ ಲೇಟಾಗಿ ಬಂತು. ಈ ಲೇಟಾಗಿ ಬಂದಿದ್ದು ಮಳೆನಲ್ಲಿ ಬೀಜ ಹಾಕಿದ್ರು, ಉಳುಮೆ ಮಾಡಿದ್ರು, ಬೀಜ ಹಾಕಿದ್ರು, ಮಳೆ ಹೊರಟೋಯ್ತು. ಆ ಬೀಜ ಗೊಬ್ಬರ ಎಲ್ಲ ವೇಸ್ಟ್ ಆಗಿದೆ. ಈಗ ಅವನು ಮತ್ತೆ ಕಾಯ್ತಾ ಇದ್ದಾನೆ, ಮಳೆ ಬಂದರೆ ನಾನು ಉಳುಮೆ ಮಾಡ್ಬೋದು ಅಂತೇಳಿ. ಮೊನ್ನೆ ಅಲ್ಲಿ ಇಲ್ಲಿ ಒಂದಿಷ್ಟು ಸ್ಪೊರಾಡಿಕ್ ರೈನ್ಫಾಲ್ ಆಯಿತು. ಒಂದಿಷ್ಟು ಚಿಕ್ಕಮಂಗ್ಳೂರಲ್ಲಿ, ಒಂದಿಷ್ಟು ಕರಾವಳಿಯಲ್ಲಿ, ಒಂದಿಷ್ಟು ನಾರ್ತ್ ಕರ್ನಾಟಕದಲ್ಲಿ, ಅಲ್ಲಿ ಇಲ್ಲಿ ಒಂದಿಷ್ಟು ಈವನ್ ಫ್ಲಡ್ ಬರೋಂಗೆ ಕೂಡ ಆಯಿತು. 157 ತಾಲೂಕುಗಳು ಕೊರತೆ ಇದೆ. 14 ತಾಲೂಕುಗಳು ತೀವ್ರ ಕೊರತೆ ಇದೆ. ನಾರ್ಮಲ್ ಆಗಿ ಒಂದಿಷ್ಟು ಮಳೆ ಆಗಿರುವಂಥದ್ದು, ಅಂದರೆ ಶುರುವಿನಲ್ಲಿ ಮುಂಗಾರು ಪ್ರಾರಂಭ ಆದಾಗ ಆಗಿದ್ದು 54 ತಾಲೂಕಲ್ಲಿ ಆಗಿತ್ತು. ಅದು ಕೂಡ ಈಗ ಡ್ರೈ ಆಗಿದೆ. ನಾನು ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿ ಅದಕ್ಕೆ ಕ್ರಮ ತಗೊಳ್ಬೇಕು ಅಂತ ಪ್ರಾರಂಭ ಮಾಡಿದೆ. ಅಷ್ಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಟಲ್ಲಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ, ನಾವಿಬ್ಬರೂ ಹೋಗಿ ರಿವ್ಯೂ ಮಾಡೋಣ ಅಂತೇಳಿ ಅವರು ಗುಲ್ಬರ್ಗಕ್ಕೆ ಮತ್ತು ಬೆಳಗಾವಿಗೆ, ಮತ್ತೆ ಬೆಳಗಾವಿಗೆ ನಾನು ಆಗಲೇ ಮಾಡ್ಕೊಂಡು ಬಂದಿದ್ದೆ, ಮತ್ತೊಂದು ಬಾರಿ ಮುಖ್ಯಮಂತ್ರಿಗಳು ಬಂದರು. ನಾವಿಬ್ಬರೂ ಕೂಡ ಸುಮಾರು 16-17 ಜಿಲ್ಲೆಗಳನ್ನು ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೇವೆ. ಬಹಳ ಪ್ಯಾಥೆಟಿಕ್ ಸಿಚುವೇಶನ್. ಒಂದು ಕಡೆ ಮಳೆ ಬಂದಿದ್ದು, ಬೀಜ ಹಾಕಿದ್ದು, ಬೀಜನೂ ಹೋಯ್ತು, ಗೊಬ್ಬರನೂ ಹೋಯ್ತು. ಯಾಕೆಂದ್ರೆ ಈಗ ಮಳೆ ಇಲ್ಲ, ಅದೆಲ್ಲ ಹೊರಟೋಗಿದೆ. ಏನು ಮೊಳಕೆ ಹೊಡಿತಾ ಇತ್ತು ಅದೆಲ್ಲ ಜರ್ಮಿನೇಷನ್ ಆಗೋ ಅಷ್ಟರಲ್ಲಿ ಎಲ್ಲ ಮಳೆ ಹೋಯ್ತು, ಎಲ್ಲ ಡ್ರೈ ಆಯಿತು. ಈಗ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಜನಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. there is a severe drinking water issues. ಪ್ರತಿ ಪಂಚಾಯತಿನಲ್ಲಿ, ಪ್ರತಿ ತಾಲೂಕಲ್ಲಿ, ಜಿಲ್ಲೆನಲ್ಲಿ ಇದರ ಬಗ್ಗೆ ರಿವ್ಯೂ ಮಾಡಿ ಅದಕ್ಕೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಅಧಿಕಾರಿಗಳು ಹೇಳಿದ್ದೀವಿ. ಆದರೆ ಪರಿಸ್ಥಿತಿ ಎಷ್ಟು ಸೀರಿಯಸ್ ಇದೆ ಅಂದರೆ, ನಾವಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಹೇಳ್ಬೋದು, ಒಂದೊಂದು ವಾರ ಆದರೂ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಈಗಾಗಲೇ ನಾವು 192 ಕಡೆ ಟ್ಯಾಂಕರ್ನಲ್ಲಿ ನೀರು ಕೊಡ್ತಾ ಇದ್ದೀವಿ.
ಬಟ್ ಆ ಟ್ಯಾಂಕರಿಗೆ ನೀರು ಎಲ್ಲಿಂದ ಬರಬೇಕು? ನೀರಿದ್ರೆ ತಾನೇ ಟ್ಯಾಂಕರಲ್ಲಿ ತುಂಬ್ಕೊಂಬಂದು ತಗೊಂಬಂದು ಕೊಡೋದು. ಆ ಸೋರ್ಸ್, ವಾಟರ್ ಸೋರ್ಸೇ ಇವತ್ತು ಬತ್ತಿ ಹೋಗಿದೆ. ಆಲ್ಮೋಸ್ಟ್ ಆಲ್ ದಿ ಡ್ಯಾಮ್ಸ್, ರಿಸರ್ವಾಯರ್ಸ್ ಡೆಡ್ ಸ್ಟೋರೇಜಿಗೆ ಬಂದ್ಬಿಟ್ಟಿದ್ದಾವೆ. ಮೊನ್ನೆ ಆದಂಥ ಮಳೆನಲ್ಲಿ ಒಂದಿಷ್ಟು ನೀರು KRSಗಿರ್ಬೋದು, ಆಲ್ಮಟ್ಟಿಗಿರ್ಬೋದು, ಅಥವಾ ಬೇರೆ ಬೇರೆ ರಿಸರ್ವಾಯರ್ಗಳಿಗೆ ಸ್ವಲ್ಪ ಸ್ವಲ್ಪ ನೀರು ಒಳ ಹರಿವು ಬಂತು. ಈಗ ಅದು ನಿಂತೋಗಿದೆ. ಭದ್ರಾದಲ್ಲಿ 10,000 ಕ್ಯೂಸೆಕ್ಸ್ ಬಂತು ಅಂದರೆ KRSನಲ್ಲಿ 15,000 ಕ್ಯೂಸೆಕ್ಸ್ ಬಂದು ಈಗ ಅದು ನಿಂತೋಯ್ತು ಅಂದರೆ ಬಹಳ ಕಡಿಮೆ ಆಗೋಗಿದೆ. ಸೊ ವೇರ್ ವಿಲ್ ವಿ ಗೆಟ್ ದಿ ವಾಟರ್ ಸೋರ್ಸ್? ಇದು ಬಹಳ ಗಂಭೀರವಾಗಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ನಾವು ಸರ್ಕಾರ ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಯಾರನ್ನು ಕೇಳ್ತಿರೋ ಬಿಡ್ತಿರೋ ಇಮ್ಮಿಡಿಯೇಟ್ ಆಗಿ ನೀವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ 5 ಕೋಟಿ ರೂಪಾಯಿ, ಸುಮಾರು 329 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಹತ್ರ ಇಟ್ಟಿದ್ದೇವೆ. ಇಮಿಡಿಯೇಟ್ಲಿ ಯು ಸ್ಪೆಂಡ್ ಇಟ್ ವಿತೌಟ್ ಆಸ್ಕಿಂಗ್ ಎನಿ ಅಪ್ರೂವಲ್ಸ್ ಅಂಡ್ ವಾಟ್ ಎವರ್. ಅದನ್ನು ನಾವು ಈಗ 329 ಕೋಟಿ ರೂಪಾಯಿಯನ್ನ ಈಗ ಅವ್ರ ಹತ್ರ PD ಅಕೌಂಟಲ್ಲಿ ಕೊಟ್ಟಿದ್ದೇವೆ. ಕುಡಿಯೋ ನೀರಿಗೆ ಅಂತ ಹೇಳಿ ಕೊಟ್ಟಿದ್ದೇವೆ. ಇದನ್ನು ಬೇರೆ ಬೇರೆ ಹಣ ಖರ್ಚು ಮಾಡಬಾರ್ದು, ಕುಡಿಯೋ ನೀರಿಗೆ ಮಾಡಬೇಕು ಅಂತೇಳಿ ವಿ ಹ್ಯಾವ್ ಗಿವನ್ ದಿಸ್ ಮನಿ. ನಾವು ಮೊನ್ನೆ ರಿವ್ಯೂ ಮಾಡಿದಾಗ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಅದರ ಪ್ರಕಾರ ಕ್ರಮ ತಗೊಳ್ತಾ ಇದ್ದಾರೆ. ಒಟ್ಟಾರೆ ನಮಗೆ ಬಿತ್ತನೆ ಈ ಬಾರಿ 15%, 10%, 20% ಈ ರೀತಿ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಆವರೇಜ್ ಆಗಿ ನೋಡಿದಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಇವತ್ತು ಬಿತ್ತನೆ ಆ ರೀತಿ ಆಗಿದೆ. ಒಂದು ಕ್ರಾಪ್ ಲಾಸ್ ಫೇಲ್ಯೂರ್, 2 ಡ್ರಿಂಕಿಂಗ್ ವಾಟರ್ ಇಶ್ಯೂ, 3ನೇದು ಜನ ಬದುಕಬೇಕಲ್ಲ, ಕಾಮಗಾರಿಗಳು ಕೊಡಬೇಕು. ಇನ್ಮೇಲೆ ಬಂದು ಈ ಕೆಲಸ ಇಲ್ಲ ಅಂತೇಳಿ ಗುಳೆ ಹೋಗುವಂಥದ್ದು ಪ್ರಾರಂಭ ಆಗ್ತದೆ. ಈಗಾಗಲೇ ಗುಲ್ಬರ್ಗ ಡಿವಿಷನ್ನಲ್ಲಿ ರಿಪೋರ್ಟ್ ಆಗಿದೆ. ಯಾವುದೋ ಒಂದು ಹಳ್ಳಿ, ಐ ಫರ್ಗಾಟ್ ದಿ ನೇಮ್ ಆಫ್ ದಿ ವಿಲೇಜ್, ಅವರು ಊರೇ ಎಲ್ಲ ಬಿಟ್ಟು ಹೊರಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತ. ಇದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಒಬ್ಬ ಕಂದಾಯ ಸಚಿವನಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ, ಮಾನ್ಯ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ, ಮಾನ್ಯ ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇನೆ. 2 ಕಾರಣಕ್ಕೆ ನಾನು ಪತ್ರ ಬರೆದಿರೋದು. ಒಂದು, ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ನೀವು ನೆರವನ್ನು ನೀಡಬೇಕು, ಅಡಿಷನಲ್ ಗ್ರಾಂಟ್ಸು ಕೊಡಬೇಕು, ಸ್ಪೆಷಲ್ ಗ್ರಾಂಟ್ಸು. ಹಿಂದೆ ಎಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಇರುವಾಗ ಫ್ಲಡ್ಡಿಂಗ್ ಆಗಿತ್ತು ಅಂತೇಳಿ ಬಂದು ವೈಮಾನಿಕ ವೀಕ್ಷಣೆ ಮಾಡಿ 2,000 ಕೋಟಿ ಅನೌನ್ಸ್ ಮಾಡಿದ್ರು, ಕೊಟ್ಟೇ ಬಿಟ್ರು. ಕೇಂದ್ರ ಸರ್ಕಾರ ಆಗಿಂದಾಗ್ಗೆ ಸ್ವಲ್ಪ ಇಷ್ಟು ಅಷ್ಟು ಕೊಡುತ್ತೆ. ನಮ್ಮ ಮನವಿ ಏನು ನಾವು ಮಾಡಿರುವಂಥದ್ದು ಅಂದರೆ, ಒಂದು, ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ. 2ನೇದು, NDRFನಲ್ಲಿ ನಮ್ಗೆ ಇಷ್ಟು ಹಣ ಕೊಡ್ತಾರೆ, ಅದಕ್ಕೆ ಫಾರ್ಮ್ಯುಲಾ ಇದು, ಅದನ್ನು ನೀವು ಅಡ್ವಾನ್ಸ್ ಆಗಿ ಕೊಡಿ, ನಮಗೆ ಅಡ್ವಾನ್ಸ್ ಆಗಿ ನಮಗೆ ಕೊಡಿ ಅಂತೇಳಿ ಅದಕ್ಕೆ ಪತ್ರವನ್ನು ಬರೆದಿದ್ದೇನೆ. ನಾವು ಸಮಿತಿ ಬರುತ್ತೆ, ಸಮಿತಿ ಬಂದು ವೀಕ್ಷಣೆ ಮಾಡ್ತಾರೆ, ಬರ ಅಂತ ಘೋಷಣೆ ಮಾಡಿ ಅಂತಾರೆ, ಮಾಡಬೇಡಿ ಅಂತಾರೆ. ಇವೆಲ್ಲ ಒಂದು ಪ್ರಾಸೆಸ್ಸು. ಈಗ ನಮಗೆ ನಾವು ಹೋದ ಕಡೆ ಎಲ್ಲ ಸ್ವಾಮಿ ಬರ ಅಂತ ಘೋಷಣೆ ಮಾಡಿ ಅಂತ ರೈತರು ಕೇಳಿದರು, ನನ್ನನ್ನು ಕೇಳಿದ್ರು, ಮುಖ್ಯಮಂತ್ರಿನೂ ಕೇಳಿದ್ರು. ಕೇಂದ್ರ ಸರ್ಕಾರ ಒಂದಿಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಬರಪೀಡಿತ ಪ್ರದೇಶ ಅಂತ ನೀವು ಘೋಷಣೆ ಮಾಡಬೇಕಾದ್ರೆ ಈ ಪ್ಯಾರಾಮೀಟರ್ಸ್ ಅನ್ನ ಫುಲ್ಫಿಲ್ ಮಾಡಬೇಕು, ಇಲ್ಲದ್ರೆ ನೀವು ಮಾಡಂಗಿಲ್ಲ. ಒಂದು ಮಳೆ, ಒಂದು ಭೂಮಿಯ ತೇವಾಂಶ, ಒಂದು ಉಷ್ಣಾಂಶ, ಆಮೇಲೆ ಅಲ್ಲಿನ ವಾಟರ್ ಸೋರ್ಸ್ ಏನಾದರೂ ಇದ್ರೆ ಆ ವಾಟರ್ ಸೋರ್ಸ್ ಇದೆಯಾ ಇಲ್ವಾ, ಈ ರೀತಿ ಒಂದು 7-8 ಪ್ಯಾರಾಮೀಟರ್ಸ್ ಅನ್ನು ಮಾಡಿದ್ದಾರೆ.